ಮಸೀದಿ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಏಕವಚನದಲ್ಲಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಮುಗಿಬಿದ್ದಿದ್ರು ಅನಂತಕುಮಾರ್ ಹೆಗಡೆ ವಿರುದ್ಧ. ಇದೀಗ ತಮ್ಮ ಹೇಳಿಕೆ ಬಗ್ಗೆ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಹೇಳಿಕೆಯನ್ನ ನೀಡಿದ್ದಾರೆ. ಅನಂತಕುಮಾರ್ಗೆ ಸಂಸ್ಕೃತಿ ಇಲ್ಲ ಅನ್ನೋ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಕೊನೆಗೂ ಸಿದ್ದರಾಮಯ್ಯ ಅವರಿಗೆ ಸಂಸ್ಕೃತಿ ಅನ್ನೋ ಒಂದು ಪದ ಇದೆ ಅನ್ನೋದು ನೆನಪಾದ್ರೂ ಆಯ್ತಲ್ಲ ಅಂತ ಹೇಳಿ ವ್ಯಂಗ್ಯ ಭರಿತವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ಧನ್ಯವಾದಗಳು. ಕುಮಟಾದಲ್ಲಿ ಮಾತಾಡಿಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್. ಸರ್, ಆಮೇಲೆ ಸುಸಂಸ್ಕೃತ ಭಾಷೆ ಎಲ್ಲ ಅಥವಾ ಉಪಯೋಗಿಸೋದಿಲ್ಲ ಅಂತ ನಿಮ್ಮ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಅಂದರೆ ನೀವು ಹೇಳಿದಂಥ ಮಾತುಗಳಿಗೆ ಸ್ವಾಗತ. ಕುಮಟಾದಲ್ಲಿ ಮಾತಾಡಿಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್. ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ. ನೀವು ಮಾತನಾಡಿಸ್ತೀರಿ ಅನಂತಕುಮಾರ್ ಹೆಗಡೆ ಅವರ ಭಾಷಣ, ಅದರ ನಂತರದಲ್ಲಿ ಆಗ್ತಿರುವ ರಾಜಕೀಯ ವಿದ್ಯಮಾನಗಳು, ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವ್ಯಂಗ್ಯಭರಿತವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹೌದು ಸ್ಮಿತಾ, ನಿನ್ನೆ ಕುಮಟಾದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದಕ್ಕೆ ರಾಜ್ಯದಲ್ಲೂ ಕೂಡ ವಿವಿಧ ಶಾಸಕರು ಸಚಿವರು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅನಂತಕುಮಾರ್ ಹೆಗಡೆ ಅವರ ಪ್ರತಿಕ್ರಿಯೆಗೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿ ಅನಂತಕುಮಾರ್ ಹೆಗಡೆ ಒಬ್ಬರಿಗೆ ಅವರ ಸಂಸ್ಕೃತಿಯನ್ನು ಎತ್ತಿ ತೋರಿಸಿದೆ ಎಂಬ ಹೇಳಿಕೆಯನ್ನು ನೀಡಿದರು. ಇವತ್ತು ಕೂಡ ಮತ್ತೆ ಸಿಎಂ ಅವರ ಪ್ರತಿಕ್ರಿಯೆಗೆ ಮರು ಪ್ರತಿಕ್ರಿಯೆಯನ್ನು ಸಂಸದ ಅನಂತಕುಮಾರ್ ಹೆಗಡೆ ಅವರು ನೀಡಿದ್ದಾರೆ. ಈಗಲಾದರೂ ಸಿದ್ದರಾಮಯ್ಯ ಅವರಿಗೆ ಸಂಸ್ಕೃತಿ ಪದದ ನೆನಪಾಯ್ತಲ್ಲ ಎಂಬ ವ್ಯಂಗ್ಯಭರಿತ ಮಾತುಗಳನ್ನು ಆಡಿರುವಂಥದ್ದು. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಠಾಣೆಯಲ್ಲಿ ಪೊಲೀಸರು ಕೂಡ ಸೋಮೋಟೋ ಪ್ರಕರಣವನ್ನು ದಾಖಲು ಮಾಡಿದ ಬಗ್ಗೆ ಅವರ ಗಮನಕ್ಕೆ ತಂದಾಗ ಈ ಬಗ್ಗೆ ನನಗೇನು ತಿಳಿದಿಲ್ಲ ಎಂಬ ಒಂದು ರೀತಿಯ ಹರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡರಲ್ಲೂ ಕೂಡ ತೀವ್ರ ಅಂದರೆ ಹೆಗಡೆಯವರ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸೋ ಬಗ್ಗೆ ಮಾತನಾಡಿದ್ದಕ್ಕೆ ಮಾಡಿಕೊಳ್ಳಿ, ಅವ್ರು ಏನು ಬೇಕಾದರೂ ಮಾಡಿಕೊಡ್ಲಿ, ತಾನು ಮುಂದಿನ ದಿನಗಳಲ್ಲಿ ನಾನು ಏನೇ ಮಾಡಬೇಕು ಆ ರೀತಿಯಾಗಿಯೇ ಮಾಡ್ತೀನಿ ಎಂಬ ಮರು ಸವಾಲನ್ನು ಕೂಡ ಹಾಕಿರುವಂಥದ್ದು. ಒಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆಯವರು ಈ ಲೋಕಸಭಾ ಚುನಾವಣೆ ಆಗುವುದರೊಳಗೆ ಇದೇ ರೀತಿಯಾಗಿ ಮತ್ತೆ ಮತ್ತೆ ಹೇಳಿಕೆಗಳನ್ನು ಕೊಡ್ತಾರಾ ಎಂಬುದರ ಬಗ್ಗೆ ಜಿಲ್ಲೆ ಜನ ಕೂಡ ಕಾತರದಿಂದ ಕಾಯ್ತಾ ಇರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ BJP ರಾಜ್ಯ ಮಟ್ಟ ಮತ್ತು ದೇಶ ಮಟ್ಟದಲ್ಲೂ ಕೂಡ ತೀವ್ರ ಚರ್ಚೆಗೆ ಒಳಪಡಿರುವ ಒಂದು ಸಂಗತಿ ಕೂಡ ಅಂತ ಹೇಳ್ಬೋದು ಸ್ಮಿತಾ.